ಮಾಡಿದಿಲ್ಲ ಕೆಟ್ಟದಾಗಿ ಬೈತಾರೆ, ಕಸ್ಟಡಿಗೆ ಪಡೆಯದೆ ಜೈಲಿಗೆ ಕಳುಹಿಸಿದ್ಯಾಕೆ? ಸರ್ಕಾರಿ ಭೂಮಿ ಸಚಿವರ ಸಾಥ್ ಬಗ್ಗೆ ಕಚ್ಚಾಟ. ಇದು ಚದುರಂಗದ ಮೊದಲ ಸ್ಟೋರಿ. ರನ್ಯಾ ಸ್ಮಗ್ಲಿಂಗ್ ಯಾರ ಕೈವಾಡ? ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರನ್ಯಾ ರಾವ್ಗೆ ಇದೀಗ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್. ತನಿಖೆಯ ವೇಳೆ ರನ್ಯಾ ರಾವ್ ಅವರು ನ್ಯಾಯಾಧೀಶರ ಮುಂದೆ ಒಂದಷ್ಟು ಅಂಶಗಳನ್ನ ಹೇಳಿದ್ದಾರೆ, ಕಣ್ಣೀರ್ ಹಾಕಿದ್ದಾರೆ. ನನಗೆ ತನಿಖೆಯ ವೇಳೆ ಕೆಟ್ಟದಾಗಿ ಬೈತಾರೆ ಅಂತ ಹೇಳಿ ಜಡ್ಜ್ ಮುಂದೆ ನಟಿ ರನ್ಯಾ ರಾವ್ ಕಣ್ಣೀರನ್ನ ಹಾಕಿದ್ದಾರೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರತರವಾದ ತನಿಖೆಗೆ ಒಳಪಟ್ಟಿರುವಂತಹ ರನ್ಯಾ ರಾವ್ ಅವರು ತನಿಖೆಗೆ ಸಹಕರಿಸ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ತನಿಖಾಧಿಕಾರಿಗಳು ನ್ಯಾಯಾಧೀಶರ ಮುಂದೆ ಹೇಳ್ತಾರೆ. ಜೊತೆಗೆ ಆಕೆಯಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳಿದಾಗ ಅದಕ್ಕೆ ಆಕೆ ಉತ್ತರವನ್ನ ಕೊಡ್ತಾ ಇಲ್ಲ ಅಂತ ಹೇಳಿದಾಗ ಆಕೆ ನಾನು ತನಿಖೆಗೆ ಸಹಕರಿಸಿದ್ದೀನಿ ಅನ್ನುವಂತಹ ವಿಚಾರವನ್ನು ನ್ಯಾಯಾಧೀಶರ ಮುಂದೆ ಹೇಳ್ತಾಳೆ. ಅಷ್ಟು ಮಾತ್ರ ಅಲ್ಲ, ನನಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ, ಅದಕ್ಕೆ ನಾನು ಸೈನು ಕೂಡ ಹಾಕಿದ್ದೀನಿ ಅನ್ನುವಂತಹದನ್ನ ನ್ಯಾಯಾಧೀಶರ ಮುಂದೆ ಹೇಳ್ತಾಳೆ. ಕೆಲವೊಂದನ್ನ ಬಲವಂತವಾಗಿ ನನಗೆ ದಾಖಲೆಗಳನ್ನ ಕೊಟ್ಟಿದ್ದಾರೆ, ಸೈನ್ ಅನ್ನ ಮಾಡಿಸಿದ್ದಾರೆ ಅನ್ನುವ ವಿಚಾರವನ್ನ ಆಕೆ ನ್ಯಾಯಾಧೀಶರ ಮುಂದೆ ಹೇಳ್ತಾಳೆ. ಈಗಾಗಲೇ ಒಂದು ಇಡೀ ಪ್ರಕರಣ ಇದೆಯಲ್ಲ, ಕೇವಲ ಒಂದು ಸಣ್ಣ ಪ್ರಕರಣ ಅಲ್ಲ, ಅದರಲ್ಲೂ ಕೂಡ ಈಗ ಈ ಒಂದು ಪ್ರಕರಣವನ್ನ ಗಮನಿಸಿದ್ರೆ ಈಗ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಈಕೆ ಸಿಕ್ಕಿ ಬಿದ್ದಿದ್ದಾರೆ. ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋದಾದ್ರೆ ಮತ್ತೊಂದು ಕಡೆ ಈಗಾಗಲೇ ರಾಜಕೀಯ ಸ್ವರೂಪ ಪಡಿತಾ ಇದೆ. ಮತ್ತೊಂದು ಕಡೆ ಈ ಪ್ರಕರಣದಲ್ಲೇ ಅಂದ್ರೆ ಈ ಒಂದು ರನ್ಯಾ ರಾವ್ ಅರೆಸ್ಟ್ ಆಗೋದಕ್ಕಿಂತ 2 ದಿನದ ಮುಂದೆ ದೆಹಲಿಯಲ್ಲೂ ಕೂಡ ಇದೇ ರೀತಿಯಾಗಿ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 3ರನ್ನ ಅರೆಸ್ಟ್ ಮಾಡಲಾಗಿತ್ತು. ಆ ನಂತರ ಮುಂಬೈನ ಏರ್ಪೋರ್ಟ್ ಅಲ್ಲೂ ಕೂಡ 2ರನ್ನ ಅರೆಸ್ಟ್ ಮಾಡಲಾಗಿತ್ತು. ಹಾಗಾಗಿ ಒಂದು ದೊಡ್ಡ ಮಟ್ಟದ ಸಿಂಡಿಕೇಟ್ ಇದೆ ಇದರಲ್ಲಿ ಅನ್ನುವಂತಹ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇದೆ. ಹಾಗಾದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನ್ಯಾಯಾಧೀಶರು ಈಗ ಆಕೆಯನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿರೋದ್ರ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ DRI ಅಧಿಕಾರಿಗಳು ಮತ್ತಷ್ಟು ಕಸ್ಟಡಿಗೆ ಕೇಳಬಹುದು, ಆಕೆ ತನಿಖೆಗೆ ಸಹಕರಿಸಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅನ್ನುವಂತಹ ಅಂದಾಜನ್ನು ಕೂಡ ಮಾಡಲಾಗಿತ್ತು. ಆದ್ರೆ ಇದೀಗ DRI ಅಧಿಕಾರಿಗಳೇ ಆಕೆಯನ್ನ ಕಸ್ಟಡಿಗೆ ಕೇಳಲಿಲ್ವಾ ಅಥವಾ ಕೇಳಿದ್ರು ಕೂಡ ನ್ಯಾಯಾಧೀಶರು ಕೊಟ್ಟಿಲ್ವಾ? ಇಡೀ ಪ್ರಕರಣದಲ್ಲಿ ಈಗ ಇಲ್ಲಿವರೆಗೂ ಏನು ಬೆಳವಣಿಗೆಗಳು ನಡೆದಿದೆ? ನೈಪ್ತಾ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು ರನ್ಯಾ ರಾವನ್ನ ಕಳೆದ 3 ದಿನಗಳಿಂದ DRI ಅಧಿಕಾರಿಗಳು ಸಾಕಷ್ಟು ವಿಚಾರಣೆ ಕೂಡ ಮಾಡಿದ್ದಾರೆ. ಅಂದರೆ ಈ ಒಂದು ಸಂದರ್ಭದಲ್ಲಿ ಆಕೆ ವಿಚಾರಣೆಗೆ ಸಹಕರಿಸಿಲ್ಲ ಅಂತೇಳಿ ಕೂಡ ಅಧಿಕಾರಿಗಳಿಗೆ ಕೋರ್ಟ್ನ ಮುಂದೆ ಒಂದು ಏನು ತಮ್ಮ ಒಂದು ಅಭಿಪ್ರಾಯವನ್ನು ಕೂಡ ಹೇಳಿರೋದು. ಅಂದರೆ 3 ದಿನಗಳಿಂದ ಆಕೆಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ನಾವು ಕೇಳಿದ್ವಿ, ಆದರೆ ಆಕೆ ತನಿಖೆಗೆ ಯಾವುದೇ ರೀತಿಯ ಒಂದು ಸಹಕಾರ ಕೊಟ್ಟಿಲ್ಲ ಅಂತೇಳಿ ಕೂಡ ಅಧಿಕಾರಿಗಳಿಗೆ ಒಂದು ಕೋರ್ಟ್ನ ಗಮನಕ್ಕೆ ಕೂಡ ತಂದಿದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಅವರು ಆಕೆಯನ್ನ ಪುನಃ ಕಸ್ಟಡಿಗೆ ಕೇಳುವಂಥ ಒಂದು ಏನು ಸನ್ನಿವೇಶ ಇದೆ ಅನ್ಕೊಂಡಿದ್ವಿ. ಆದರೆ ಅಧಿಕಾರಿಗಳು ಆಕೆಯನ್ನ ಪುನಃ ಕಸ್ಟಡಿಗೆ ಕೇಳಲಿಲ್ಲ. ಈಗ ಸದ್ಯ ಆಕೆಯನ್ನ ನ್ಯಾಯಾಧೀಶರು ವಿಚಾರಣೆ ನಡೆಸಿ ಒಂದು ನ್ಯಾಯಾಂಗ ಬಂಧನಕ್ಕೆ ಕೂಡ ವಿಧಿಸಿರೋದು. ಅದರಿಂದ ಈಗ ರನ್ಯಾ ರಾವ್ ಅವರಿಗೆ ಮತ್ತೆ ಒಂದು ಪರಪನಗರ ಜೈಲಿಗೆ ಹೋಗುವಂತಹ ಸಂದರ್ಭ ಈಗ ಉಂಟಾಗಿರೋದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಆಕೆಯನ್ನ DRI ಅಧಿಕಾರಿಗಳು ಬಂಧಿಸಿ ಸುಮಾರು 3 ದಿನಗಳ ಕಾಲ ಆಕೆಯನ್ನು ಕಸ್ಟಡಿಯಲ್ಲಿಟ್ಟು ಒಂದು ವಿಚಾರಣೆ ಕೂಡ ಮಾಡಿದ್ರು. ಏನು 14.200 ಗ್ರಾಮ್ ಕೆಜಿ ಚಿನ್ನಾಭರಣ ಏನಿದೆ ಆ ಒಂದು ಗೋಲ್ಡ್ಗೆ ಸಂಬಂಧಪಟ್ಟಂತೆ ಆ ಒಂದು ಸ್ಮಗ್ಲಿಂಗ್ ಯಾವ ರೀತಿ ಆಯಿತು ಮತ್ತೆ ಯಾರೆಲ್ಲ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅಂತೇಳಿ ಅಧಿಕಾರಿಗಳು ಕೂಡ ಸಾಕಷ್ಟು ತನಿಖೆಯನ್ನು ಕೂಡ ಕೈಗೊಂಡಿದ್ರು. ಆದರೆ 3 ದಿನಗಳಿಂದ ಆಕೆಯನ್ನು ವಿಚಾರಣೆ ನಡೆಸಿ ಈಗ ಆಕೆಯನ್ನ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಕೆಲಸ ಕೂಡ ಆಗಿರೋದು. ಸದ್ಯ ಇನ್ನು ಕೆಲವೇ ಹೊತ್ತಿನಲ್ಲಿ ಏನು ರನ್ಯಾ ರಾವ್ ಅವರನ್ನ ಪರಪನಗರ ಜೈಲಿಗೆ ಕರೆದುಕೊಂಡು ಹೋಗುವಂತ ಕೆಲಸ ಕೂಡ ಈಗ DRI ಅಧಿಕಾರಿಗಳು ಮಾಡ್ತಾರೆ. ಇನ್ನು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನು ತರುಣ್ ರಾಜ್ ಕೂಡ ಅರೆಸ್ಟ್ ಆಗಿರೋದ್ರಿಂದ ಆತನನ್ನ ಕೂಡ ಈಗ DRI ಅಧಿಕಾರಿಗಳು 5 ದಿನಗಳ ಕಾಲ ಒಂದು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಪುನಃ ಈಗ ಆತನನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಈ ಒಂದು ಸ್ಮಗ್ಲಿಂಗ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡೋದಕ್ಕೆ ಈಗ ಅಧಿಕಾರಿಗಳು ಮುಂದಾಗ್ತಾ ಇರೋದು. ಮತ್ತೆ ಏನು ಈಗಾಗಲೇ ರನ್ಯಾ ರಾವ್ ಅವರನ್ನ ಸುಮಾರು 3 ದಿನ ವಿಚಾರಣೆ ನಡೆಸಿ ಇವತ್ತು ಮಧ್ಯಾಹ್ನ ಸುಮಾರು ಅಂದರೆ ಈಗಷ್ಟೇ 4 ಗಂಟೆ ಸುಮಾರಿಗೆ ಆಕೆಯನ್ನ ಆರ್ಥಿಕ ಅಪರಾಧಗಳ ಒಂದು ಕೋರ್ಟ್ನ ಮುಂದೆ ಹಾಜರು ಕೂಡ ಪಡಿಸಿರೋದು. ಈ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಕೆಲವು ಮಾಹಿತಿಯನ್ನು ಆಕೆಯಿಂದ ಕೇಳಿರೋದು. ಅಂದರೆ ವಿಚಾರಣೆ ಸಂದರ್ಭದಲ್ಲಿ ಆಕೆ ಮೇಲೆ ಏನಾದರೂ ಒಡೆಯುವಂಥ ಕೆಲಸ ಏನಾದರೂ ಆಗಿತ್ತಾ ಅಂತೇಳಿ ಕೂಡ ಏನು ಪ್ರಶ್ನೆನ ಕೇಳಿದ್ರು. ಅದಕ್ಕೆ ಆಕೆ ಅಲ್ಲೇ ಏನು ಅಂದರೆ ಯಾರು ಕೂಡ ಕೈ ಮಾಡಿರಲಿಲ್ಲ, ಆದರೆ ಏನು ಬೈಯುವಂಥ ಕೆಲಸ ಆಗಿತ್ತು ಅಂತೇಳಿ ಆಕೆ ಒಂದು
ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾಳೆ. ಏನು ವಿಚಾರಣೆ ಸಂದರ್ಭದಲ್ಲಿ ಏನಾದ್ರು ಪ್ರಶ್ನೆಗಳಿಗೆ ಉತ್ತರ ಕೊಡದಿದ್ದಾಗ ಅಧಿಕಾರಿಗಳು ತನ್ನನ್ನು ನಿಂದಿಸಿದ್ರು ಅಂತ ಹೇಳಿ ಕೂಡ ಒಂದು ಮಾಹಿತಿಯನ್ನ ನ್ಯಾಯಾಧೀಶರ ಮುಂದೆ ಆಕೆ ಹೇಳ್ಕೊಂಡಿರೋದು. ಈ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಅಲ್ಲಿದ್ದಂಥ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿ ಇದಕ್ಕೆ ನೀವೇನು ಹೇಳ್ತೀರಾ ಅಂತೇಳಿ ಅವರನ್ನ ಪ್ರಶ್ನೆ ಮಾಡುವಂಥ ಕೆಲಸ ಕೂಡ ಆಗಿದೆ. ನಂತರ ಅಧಿಕಾರಿಗಳು ಅದಕ್ಕೆ ಏನು ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆ ಆಯಿತು ಅದನ್ನು ನ್ಯಾಯಾಧೀಶರ ಗಮನಕ್ಕೆ ಕೂಡ ತರುವಂಥ ಕೆಲಸವನ್ನ ಮಾಡಿದ್ದಾರೆ. ಅಂದರೆ ವಿಚಾರಣಾ ಕೊಠಡಿಯಲ್ಲಿ ಕ್ಯಾಮ್ರಾ ಕೂಡ ಇಟ್ಟಿದ್ವಿ, ಮತ್ತೆ CC ಕ್ಯಾಮ್ರಾ ಕೂಡ ಇದೆ, ಅದನ್ನು ಬೇಕಾದರೆ ನಾವು ಒಪ್ಪಿಸ್ತೀವಿ ಅಂತೇಳಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಸದ್ಯ ಈಗ ಆಕೆಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು, ಇನ್ನು ಕೆಲವೇ ಹೊತ್ತಿನಲ್ಲಿ ನ್ಯಾಯಾಂಗ ಬಂಧನಕ್ಕೆ ಕೂಡ ಕರ್ಕೊಂಡು ಹೋಗ್ತಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು. ಡೀಟೇಲ್ಸ್ಗೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸುವಂತಹ ಸಂದರ್ಭದಲ್ಲಿ ಅಂಶಗಳನ್ನು ಮೆನ್ಷನ್ ಮಾಡಲಾಗಿತ್ತು ಅನ್ನುವಂಥದ್ದು. ಒಂದು ಕಡೆ DRI ಅಧಿಕಾರಿಗಳು ಆಕೆಯನ್ನು ಕಸ್ಟಡಿಗೆ ಕೇಳಲಿಲ್ಲ, ಇಂತಹ ಸಂದರ್ಭದಲ್ಲಿ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಹಾಗಾದರೆ ರನ್ಯಾ ಈ ಒಂದು ಸ್ಮಗ್ಲಿಂಗ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಈ ಒಂದು ಜಾಲ ಇದೆ, ಇದರ ಹಿಂದೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಕೈವಾಡ ಯಾರ್ದು ಅನ್ನುವಂತಹ ಡೀಟೇಲ್ ಅನ್ನು ನಾವು ನೋಡ್ತಾ ಹೋಗೋದಾದ್ರೆ, ರನ್ಯಾ ಚಿನ್ನದ ಜಾಲಕ್ಕೆ ಸಂಬಂಧಪಟ್ಟ ಹಾಗೆ ಗೋಲ್ಡ್ ಸ್ಮಗ್ಲಿಂಗ್ ಹಿಂದಿನ ಟೀಮ್ ಅನ್ನ ಪತ್ತೆ ಮಾಡೋದಕ್ಕೂ ಕೂಡ ಈಗಾಗಲೇ DRI ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈಕೆಯಿಂದ ಒಬ್ಬಳಿಂದ ಇದು ಮಾಡೋದಕ್ಕೆ ಸಾಧ್ಯ ಇಲ್ಲ, ಇದರ ಹಿಂದೆ ಒಂದು ದೊಡ್ಡ ಮಟ್ಟದ ಜಾಲ ಕೂಡ ಇದೆ ಅನ್ನುವಂಥದ್ದು. ದುಬೈ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಅಮೆರಿಕಕ್ಕೆ ಹೋಗಿ ಈ ರನ್ಯಾ ರಾವ್ ಬಂದಿದ್ಲು. ಆ ನಂತರ ಈಕೆ ಹಲವು ಬಾರಿ ವಿದೇಶ ಪ್ರವಾಸವನ್ನು ಕೈಗೊಂಡಾಳೆ. ಒಂದು ತಿಂಗಳಲ್ಲಿ 4 ರಿಂದ 5 ಬಾರಿ ಆಕೆ ವಿದೇಶ ಪ್ರವಾಸವನ್ನು ಕೂಡ ಮಾಡಿದಾಳೆ. ಅದರಲ್ಲೂ ಎಸ್ಪೆಷಲಿ ದುಬೈಗೆ ಹೋಗಿದ್ದಾಳೆ ಒಂದು ತಿಂಗಳಲ್ಲೇ 4 ಬಾರಿ ಅನ್ನುವಂತಹ ವಿಚಾರ ತನಿಖೆಯ ವೇಳೆ ಬಯಲಾಗಿದೆ. ಇನ್ನು DRI ಅದರ ಜೊತೆಗೆ CBI ತಂಡಗಳಿಂದ ಕೂಡ ಜಂಟಿ ಕಾರ್ಯಾಚರಣೆಯನ್ನ ಈಗ ನಡೆಸಲಾಗುತ್ತೆ. ಈಗಾಗಲೇ DRI ಅಧಿಕಾರಿಗಳು ಆಕೆಯ ತನಿಖೆಯನ್ನ ಮಾಡಿದ್ದಾರೆ. ಮೊದಲನೇದಾಗಿ ಆಕೆಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು, ಆ ನಂತರ ಮತ್ತೆ ಕಸ್ಟಡಿಗೆ DRI ಅಧಿಕಾರಿಗಳು ಪಡ್ಕೊಂಡ್ರು. ಇದೀಗ ಮತ್ತೆ ಆಕೆಯನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗುತ್ತೆ. 15 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ಇನ್ನು CBI ಕೂಡ ಎಂಟ್ರಿ ಕೊಡುತ್ತೆ. ಇಲ್ಲಿ CBI ಅಧಿಕಾರಿಗಳು ತನಿಖೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಬೆಂಗಳೂರು ಮುಂಬೈ ಏರ್ಪೋರ್ಟ್ ಸಿಬ್ಬಂದಿ ವಿಚಾರಣೆಯನ್ನ ಕೂಡ ನಡೆಸ್ತಾರೆ. ಈಗಾಗಲೇ ನಾವು ಗಮನಿಸಿದ್ವಲ್ಲ, ಈ ಪ್ರಕರಣ ಕೇವಲ ಒಂದು ಪ್ರಕರಣ ಅಲ್ಲ, ದೆಹಲಿಯಲ್ಲಿ ಆಗಿರ್ಬೋದು, ಮುಂಬೈಯಲ್ಲಿ ಆಗಿರ್ಬೋದು, ಅಲ್ಲೂ ಕೂಡ ಇಂತಹ ಪ್ರಕರಣಗಳು ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಜ್ಯುವೆಲ್ಲರಿ ಆಗಿರ್ಬೋದು, ಟ್ರಾವೆಲ್ ಸಂಸ್ಥೆಗಳ ಮಾಲೀಕರ ತನಿಖೆಯನ್ನು ಕೂಡ ನಡೆಸಲಾಗುತ್ತೆ. ಆಲ್ರೆಡಿ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬನನ್ನ ಬಂಧನಕ್ಕೆ ಕೂಡ ಒಳಪಡಿಸಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಗ್ಯಾಂಗ್ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದರ ಬಗ್ಗೆ ಈಗಾಗಲೇ ತೀವ್ರತರವಾದ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ವಿದೇಶಗಳಿಂದ ಗೋಲ್ಡ್ ಅನ್ನ ಕಳಿಸ್ತಾ ಇದ್ದವರು ಯಾರು, ಕೇವಲ ಒಂದು ದೇಶದಿಂದ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಿಂದಲೂ ಕೂಡ ಈ ರೀತಿಯಾಗಿ ಗೋಲ್ಡ್ ಬರ್ತಾ ಇತ್ತು. ಹಾಗಾಗಿ ಎಲ್ಲೆಲ್ಲಿ ಯಾರ್ಯಾರಿಗೆಲ್ಲ ಚಿನ್ನವನ್ನ ಮಾರಾಟ ಮಾಡಲಾಗಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ಈಗಾಗಲೇ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಜೊತೆಗೆ ರನ್ಯಾ ಫೋನ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಇದುವೇ ಇಲ್ಲಿ ಪ್ರಮುಖ ಎವಿಡೆನ್ಸ್. ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಎಲ್ಲೆಲ್ಲಿ ಚಿನ್ನವನ್ನ ಖರೀದಿ ಮಾಡಿದ್ದಾರೆ ಅನ್ನೋದರ ಜೊತೆಗೆ ಫೋನ್, ಲ್ಯಾಪ್ಟಾಪ್ ಡೇಟಾವನ್ನ ಕೂಡ ಈಗಾಗಲೇ ಸಂಗ್ರಹವನ್ನ ಮಾಡಿ ಅಧಿಕಾರಿಗಳು ತನಿಖೆಯನ್ನ ಕೈಗೊಂಡಿದ್ದಾರೆ. ಯಾರು ಕರೆ ಮಾಡಿದ್ರು, ಹೆಚ್ಚು ಸಂಪರ್ಕ ಮಾಡಿದವರು ಯಾರು, ಎಲ್ಲಿಂದ ಈ ರೀತಿಯಾದಂತಹ ಒಂದು ಚಿನ್ನವನ್ನ ಖರೀದಿ ಮಾಡಲಾಗಿದೆ, ರನ್ಯಾ ಹಣಕಾಸು ವ್ಯವಹಾರ ಆಗಿರಬಹುದು, ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ DRI ಆಗಿರಬಹುದು, CBI ಅಧಿಕಾರಿಗಳು ಜಂಟಿ ತನಿಖೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ. ಆಲ್ರೆಡಿ ಈಗಾಗಲೇ DRI ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು CBI ಅಧಿಕಾರಿಗಳು ಕೂಡ ಈಗಾಗಲೇ ತನಿಖೆಯನ್ನ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ಆಕೆ ಯಾರ ಜೊತೆ ಸಂಪರ್ಕ ಇದ್ಲು, ಯಾರ ಜೊತೆ ಹೋಗಿ ಬಂದ್ರು ಅನ್ನುವಂತಹ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಆಕೆಯ ಫ್ರೆಂಡ್ ಅನ್ನ ಕೂಡ ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ. ರನ್ಯಾ ರಾವ್ ಜೊತೆ ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿ DRI ವಶಕ್ಕೆ ಪಡೆಯಲಾಗಿದೆ. ಆತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಹೋಟೆಲ್ ಮಾಲೀಕರೊಬ್ಬರ ಸಂಬಂಧಿ ಅಂತ ಆತನನ್ನು ಗುರುತಿಸಲಾಗಿದ್ದು DRI ಈಗಾಗಲೇ ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದೆ. ಈಗಾಗಲೇ ವಿಚಾರಣೆ ನಡೆಸ್ತಾ ಇರುವಂತಹ DRI ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿಯನ್ನ ಆತ ಕೊಟ್ಟಿದ್ದಾನೆ. ತರುಣ್ ಕೊಂಡೂರು ರಾಜು ಅನ್ನುವ ಆತ ಈಗಾಗಲೇ ಹೋಟೆಲ್ ಮಾಲೀಕರೊಬ್ಬರ ಸಂಬಂಧಿ ಆತ, ಆತನನ್ನ ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ದುಬೈಗೆ ರನ್ಯಾ ಜೊತೆ ಈತ ಪ್ರವಾಸ ಮಾಡಿದ್ದ, ಆತನ ಸಂಪರ್ಕ ಕೂಡ ಇತ್ತು ಅನ್ನೋದು ಆಕೆಯ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲೇ ಗೊತ್ತಾಗಿರುವಂತಹ ವಿಚಾರ. ಸೊ ರನ್ಯಾ ಸಂಪರ್ಕ ಆಗಿರ್ಬೋದು, ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ಈಗಾಗಲೇ ಆತನನ್ನ ಕೂಡ DRI ಅಧಿಕಾರಿಗಳು ತೀವ್ರತರವಾದ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೆಲವರ ವಿಚಾರಣೆ ನಡೆಸೋದಕ್ಕೂ ಕೂಡ DRI ಅಧಿಕಾರಿಗಳು ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಒಂದು ಲಿಸ್ಟ್ ಅನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ರನ್ಯಾ ರಾವ್ ಜೊತೆ ಸಂಪರ್ಕದಲ್ಲಿದ್ದಂತಹ ವ್ಯಕ್ತಿಯನ್ನ ಈಗಾಗಲೇ DRI ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡು ಎಲ್ಲ ರೀತಿಯಾದಂತಹ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಅನೇಕರ ಸಂಪರ್ಕಿತರನ್ನ ಕೂಡ ಈಗಾಗಲೇ ವಿಚಾರಣೆ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಪ್ರಕರಣ ಇದೀಗ ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಂಡಿದೆ. ಕಾಂಗ್ರೆಸ್ನವರು ಬಿಜೆಪಿಗೆ, ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಭಾವಿ ಸಚಿವರುಗಳು ಇದ್ದಾರೆ, 3 ಜನ ಸಚಿವರುಗಳಿದ್ದಾರೆ ಅನ್ನೋದು ಬಿಜೆಪಿಯ ಆರೋಪ. ಆದ್ರೆ ನಿಮ್ಮ ಕಾಲದಲ್ಲಿ ಭೂಮಿ ಕೊಟ್ಟಿದ್ದು ಅನ್ನೋದು ಈಗಾಗಲೇ ಕಾಂಗ್ರೆಸ್ನವರ ಆರೋಪ.
ಹಾಗಾಗಿ ಈಗ ಈ ಒಂದು ಭೂಮಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ನಾವು ನೋಡೋದಾದ್ರೆ KIADB ಇಂದ ರನ್ಯಾರಾವ್ ಕಂಪನಿಗೆ 12 ಎಕರೆ ಜಮೀನನ್ನ 2023 ಜನವರಿ 2ರಂದೇ ಅಲಾಟ್ ಕೂಡ ಮಾಡಲಾಗುತ್ತೆ. ಶಿರಾ ಬಳಿ 12 ಎಕರೆ ಭೂಮಿಯನ್ನ ಬೊಮ್ಮಾಯಿ ಸರ್ಕಾರ ಆಗ ಕೊಟ್ಟಿರತ್ತೆ. ಆಗ ಕೈಗಾರಿಕಾ ಸಚಿವರಾಗಿರೋದು ಮುರುಗೇಶ್ ನಿರಾಣಿ ಅವರು. ಮುರುಗೇಶ್ ನಿರಾಣಿ ಕೈಗಾರಿಕಾ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ 12 ಎಕರೆ ಭೂಮಿಯನ್ನ ಮಂಜೂರು ಮಾಡಲಾಗುತ್ತೆ. 138 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಇದು ಅನ್ನೋದನ್ನ ಆಕೆ ಕೂಡ ತನ್ನ ಪ್ರೊಸೀಜರ್ಗಳಲ್ಲಿ ಹೇಳ್ಕೊಂಡಿರ್ತಾಳೆ. ಸೊ ಎಕರೆಗೆ 65 ಲಕ್ಷ ರೂಪಾಯಿ ಅಂತೆ 75 ಕೋಟಿ ಕೊಟ್ಟು 12 ಎಕರೆ ಭೂಮಿಯನ್ನ ಖರೀದಿ ಮಾಡಿರ್ತಾರೆ. ಜೊತೆಗೆ KIADB ಇಂದ ಭೂಮಿ ಪಡೆದ ಬಗ್ಗೆ ಕೂಡ CBI ಈಗ ತನಿಖೆ ಮಾಡುವಂತಹ ಸಾಧ್ಯತೆ ಇದೆ. CBI ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳು ಕೂಡ ಬೆಳಕಿಗೆ ಬಂದಿರೋದು. ಆದ್ರೆ ಈಗ ಬಿಜೆಪಿಯವರು ಹೇಳ್ತಾ ಇರೋದೇನು, ಕಾನೂನು ಪ್ರಕಾರವೇ ಭೂಮಿ ನೀಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಆಗಿನ ಕೈಗಾರಿಕಾ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಅವರು ಯಾವುದೇ ರೀತಿಯಂತಹ ಕಾನೂನು ಉಲ್ಲಂಘನೆ ಇಲ್ಲಿ ಆಗಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಹೇಳ್ತಾ ಇದ್ದಾರೆ. ಕಾನೂನು ಪ್ರಕಾರವೇ ನಾವು ಭೂಮಿಯನ್ನ ಕೊಟ್ಟಿದ್ದೇವೆ ಅನ್ನೋದು ಸ್ಪಷ್ಟನೆಯನ್ನು ಇವತ್ತು ಕೂಡ ಆಗಿನ ಕೈಗಾರಿಕಾ ಸಚಿವರಾಗಿದ್ದ ಮುರುಗೇಶ್ ನಿರಾಣಿ ಅವರು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೀಗಾಗಲೇ ಬಿಜೆಪಿ ಅವರು ಕಾಂಗ್ರೆಸ್ನ ಮೇಲೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನವರು ಬಿಜೆಪಿಯವರ ಮೇಲೆ ಮಾಡ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 2013ರಲ್ಲಿ ಭೂಮಿಯನ್ನ ಅಲಾಟ್ ಮಾಡಿದಂತಹ ಕೈಗಾರಿಕಾ ಸಚಿವ ಆಗಿದ್ದಂತಹ ಮುರುಗೇಶ್ ನಿರಾಣಿ ಏನ್ ಹೇಳಿದ್ದಾರೆ ಈ ವಿಚಾರದಲ್ಲಿ ನೋಡೋಣ. ರನ್ಯಾರಾವ್ ಅನ್ನುವಂಥ ಒಬ್ಬ ಉದ್ಯಮಿ ಅವರು 2022ರಲ್ಲಿ 12 ಎಕರೆ ಭೂಮಿ ಬೇಕು ಅನ್ನುವಂಥದ್ದನ್ನು ಒಂದು ಮನವಿಯನ್ನು ಕೊಟ್ಟಿರ್ತಾರೆ. 2023 ಜನವರಿಯಲ್ಲಿ ಅದು ಕ್ಲಿಯರ್ ಆಗಿರ್ತದೆ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಆ ಸಂದರ್ಭದಲ್ಲಿ 12 ಎಕರೆ ಆ ಭೂಮಿ ಬರ್ತಾ ಇರೋದ್ರಿಂದ ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ SS ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂಥ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತೊಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿದಂಥ ತಂಡದಲ್ಲಿ ಆ ಪ್ರಾಜೆಕ್ಟದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದು ಕೈಗಾರಿಕಾ ಸಚಿವರಾಗಿದ್ದಂತಹ ಮುರುಗೇಶ್ ನಿರಾಣಿ ಅವರ ಮಾತಾದ್ರೆ ಈ ವಿಚಾರದಲ್ಲಿ ಈಗ ರಾಜಕೀಯ ಸ್ವರೂಪ ಪಡೆದಿದೆ. ಕಾಂಗ್ರೆಸ್ ಬಿಜೆಪಿ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದೆ. ಹಾಗಾದ್ರೆ ಯಾರ್ಯಾರು ಯಾವ ರೀತಿ ಆರೋಪ ಮಾಡ್ತಿದ್ದಾರೆ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ಆರೋಪ ಕಾಂಗ್ರೆಸ್ ಪ್ರಭಾವಿ ಸಚಿವರ ಕೈವಾಡ ಇದೆ ಅನ್ನೋದಾದ್ರೆ ಕಾಂಗ್ರೆಸ್ ಇದಕ್ಕೆ ತಿರುಗೇಟು ಕೊಡ್ತಾ ಇದೆ. ಆಧಾರ ರಹಿತ ಆರೋಪ ಅಂತ ಹೇಳಿ ಸಚಿವರಿಂದಲೇ ಕುಮ್ಮಕ್ಕು ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದ್ರೆ ಬಿಜೆಪಿ ಸರ್ಕಾರದ ಸಂದರ್ಭದಲ್ಲಿ ಆಗಿರೋದು ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಪಾರದರ್ಶಕ ತನಿಖೆ ಆಗಬೇಕು ಅಂತ ಹೇಳಿದ್ರೆ CBI ತನಿಖೆ ಆಗಬೇಕು ಅಂತ ಕಾಂಗ್ರೆಸ್ ಕೂಡ ಇಲ್ಲಿ ಒತ್ತಾಯವನ್ನ ಮಾಡ್ತಾ ಇದೆ. ಪ್ರೋಟೋಕಾಲ್ ಬಗ್ಗೆಯೂ ತನಿಖೆ ಆಗಬೇಕು ಅಂತ ಹೇಳಿ ಕಾಂಗ್ರೆಸ್ ಇಲ್ಲಿ ತಿರುಗೇಟನ್ನು ಕೊಡ್ತಾ ಇದ್ರೆ ಮಾಫಿಯಾ ಹವಾಲಾ ಸ್ಮಗ್ಲಿಂಗ್ ಇದರಲ್ಲಿ ಇದೆ ಅನ್ನುವಂತಹ ಒಂದು ಆರೋಪವನ್ನ ಬಿಜೆಪಿ ಕೂಡ ಮಾಡ್ತಾ ಇದೆ. ಪ್ರಕರಣದ ಹಿಂದೆ ಬಹುದೊಡ್ಡ ಜಾಲ ಇದೆ, ಗೋಲ್ಡ್ ಸಿಂಡಿಕೇಟ್ ಇದರಲ್ಲಿ ಇದೆ ಅನ್ನೋದು ಬಿಜೆಪಿ ಆರೋಪ ಆದ್ರೆ ಕಾಂಗ್ರೆಸ್ ಪ್ರಭಾವಿ ಸಚಿವರ ಕೈವಾಡ ಇದೆ ಅಂತ ಬಿಜೆಪಿ ಹೇಳಿದ್ರೆ ಆಧಾರ ರಹಿತ ಆರೋಪ ಅಂತ ಹೇಳಿ ಕಾಂಗ್ರೆಸ್ ಇಲ್ಲಿ ಹೇಳ್ತಾ ಇದೆ. ಹಾಗಾಗಿ ಇದನ್ನ ತನಿಖೆಗೆ ಒಳಪಡಿಸೋದಕ್ಕೆ ಎಲ್ಲಾ ರೀತಿಯ ತಯಾರಿ ಕೂಡ ಇದೆ. ನಾವು CBIಗೆ ಕೂಡ ಕೊಡೋದಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ಇಲ್ಲ ಅನ್ನೋದು ಇದೀಗ ಕಾಂಗ್ರೆಸ್ನ ಮಾತಾಗ್ತದೆ. ಹಾಗಾದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಏನೇನು ಆಯ್ತು, ಯಾರ್ಯಾರು ಮಾತನಾಡಿದ್ದಾರೆ ಅನ್ನೋದನ್ನ ನೋಡೋಣ. ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಎಪಿಸೋಡ್ನಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ ರನ್ಯಾರಾವ್ ಅವರ ಹಿಂದೆ ಅನೇಕ ಘಟಾನುಘಟಿಗಳು ಇದ್ದಾರೆ ಅನ್ನುವ ಅಂಶಗಳು ಹೊರಗೆ ಬರ್ತಾ ಇದೆ. ಇದರಿಂದ ಘಟಾನುಘಟಿಗಳು ಇದ್ದಾರೆ, ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ತನಿಖೆಗೆ ಆದೇಶ ಆಗಿದೆ. CBIನವರು ತನಿಖೆ ಮಾಡ್ತಿದ್ದಾರೆ. ಅದರಲ್ಲಿ ಯಾರ್ದು ಬಂದಿದೆ, ಏನು ಬಂದಿದೆ, ಅವ್ರಿಗೆ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ತನಿಖೆನಲ್ಲಿ ಬರಬೇಕಲ್ಲ. ತನಿಖೆನಲ್ಲಿ ಬರೋ ತನಕ ಏನು ಹೇಳೋಕ್ಕಾಗಲ್ಲ. ನಮಗೂ ಏನು ಫೀಡ್ಬ್ಯಾಕ್ ಇಲ್ಲ. ರನ್ಯಾರಾವ್ ಕೇಸಲ್ಲಿ ಕೆಲವು ಕಾಂಗ್ರೆಸ್ ಮಂತ್ರಿಗಳಿಗೆ ಅವಳು ಫೋನ್ ಮಾಡಿದ್ದು, ರನ್ಯಾರಾವ್ ಅವರು ಫೋನ್ ಮಾಡಿ ಬಚಾವಾಗಲಿಕ್ಕೆ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದರೊಂದಿಗೆ 2-3 ಮಿನಿಸ್ಟರ್ಸ್ ಕಾಂಗ್ರೆಸ್ನ ಮಿನಿಸ್ಟರ್ಸ್ ಅವರನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನು ಇನ್ಫ್ಲುಯೆನ್ಸ್ ಎಲ್ಲ ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನಲ್ಲಿ ಮಾಹಿತಿಯಲ್ಲಿದೆ. ಈಗ CBI ಕೇಸ್ ಇದನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಖಂಡಿತ ಇದರಿಂದ ಯಾರೆಲ್ಲ ಇದ್ದಾರೆ, ಯಾವ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ, ಯಾವ ರೀತಿಯ ಕೈವಾಡಗಳು ಯಾರ್ಯಾರ ಕೈವಾಡ ಇದೆ ಅನ್ನೋದು ಖಂಡಿತ ಮುನ್ನೆಲೆಗೆ ಬರ್ತದೆ. BJPಯವರಿಗೆ ಏನಾದ್ರು ಈ 2 ವರ್ಷದಲ್ಲಿ ಯಾವ್ದಾದ್ರು ಒಂದು ಜನಕ್ಕೆ ಉಪಯೋಗ ಆಗುವಂಥದ್ದನ್ನ ಚರ್ಚೆಗೆ ತಂದಿದ್ದಾರೆ ನೋಡಿ. 2 ವರ್ಷದಲ್ಲಿ JDSನವರು BJPಯವರು ಯಾವ್ದಾದ್ರು ಟೀಕೆ ಟಿಪ್ಪಿ ಈ ಥರದ TLC ಮಾಡೋದು ಬಿಟ್ಟರೆ ಸರ್ಕಾರ ನಡೀತಾ ಇದೆ. ನೀವು ಹೋಗ್ತಾ ಇರೋ ದಾರಿ ಜನಕ್ಕೆ ಅನ್ಯಾಯ ಆಗುತ್ತೆ, ಇದನ್ನ ಮಾಡಿ ಅದನ್ನ ಮಾಡಿ ಅಂತ ಏನಾದ್ರು ಸಲಹೆ ಕೊಟ್ಟರೆ ಈ ಪ್ರಕರಣ
ಕೇವಲ ಆರೋಪ ಪ್ರತ್ಯಾರೋಪಗಳಿಗೆ ಮಾತ್ರ ಸೀಮಿತ ಆಗಲಿಲ್ಲ. ವಿಧಾನಸಭೆಯಲ್ಲೂ ಕೂಡ ರನ್ಯಾ ಕೇಸ್ ಇವತ್ತು ಕೋಲಾಹಲವನ್ನೇ ಸೃಷ್ಟಿ ಮಾಡಿತು. ಶೂನ್ಯ ವೇಳೆ ಪ್ರಕರಣವನ್ನ ಬಿಜೆಪಿ ಪ್ರಸ್ತಾಪ ಮಾಡುತ್ತೆ. ಬಿಜೆಪಿಯ ಸುನಿಲ್ ಕುಮಾರ್ ಅವರು ಪ್ರಸ್ತಾಪ ಮಾಡಿದಂತಹ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಸುನಿಲ್ ಕುಮಾರ್ ಅವರ ಮಧ್ಯೆ ದೊಡ್ಡ ಮಟ್ಟದ ಜಟಾಪಟಿಯೇ ನಡೆದು ಹೋಗುತ್ತೆ. ಅವರಿಬ್ಬರು ಕೂಡ ಮಾತನಾಡಿಕೊಂಡ್ರು. ಹಿಂದೆ ದೊಡ್ಡ ಪ್ರಮಾಣದ ಮಾಫಿಯಾ ಇದೆ, ಶಂಕೆ ಇದೆ, ಒಂದು ಹವಾಲದ ವದಂತಿಗಳನ್ನು ಕೂಡ ನಾವು ಕೇಳಲ್ಪಡ್ತಾ ಇದ್ದೀವಿ. ಬೇರೆ ಬೇರೆ ರಾಜ್ಯಗಳಿಗೆ ಈ ರೀತಿ ಸ್ಮಗ್ಲಿಂಗ್ ಮಾಡಲಿಕ್ಕೆ ಬೆಂಗಳೂರು ಕೇಂದ್ರ ಆಗಿದೆಯೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ಹುಟ್ಟಲಿಕ್ಕೆ ಪ್ರಾರಂಭ ಆಗಿದೆ. ಅದರ ಮುಂದುವರೆದ ಭಾಗವಾಗಿ ಆಕೆ ಹೊರಗೆ ಬರಬೇಕಾದ್ರೆ ಪೊಲೀಸರೇ ಪ್ರೋಟೋಕಾಲ್ ಅನ್ನು ಕೊಟ್ಟಿದ್ರು ಅನ್ನುವಂಥದ್ದು ಕೂಡ ಪತ್ರಿಕೆಗಳಲ್ಲಿ ಬರ್ತಾ ಇದೆ. 10 ಬಾರಿ ದುಬೈಗೆ 1 ತಿಂಗಳಲ್ಲಿ ಹೋಗ್ತಾರೆ. ಅದರ ಪರಿಣಾಮವಾಗಿ ಚಿನ್ನ ಸಿಕ್ಕಿದೆ ಅನ್ನುವಂಥದ್ದನ್ನ ಪತ್ರಿಕೆಗಳು ನೋಡಿದಾಗ ಬೆಂಗಳೂರು ಬೇರೆ ಬೇರೆ ರೀತಿಯಾದಂತಹ ಮಾಫಿಯಾಗಳಿದೆ ಅನ್ನೋದನ್ನ ನಾವು ಕೇಳ್ತಾ ಇದ್ವಿ. ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರೋ ಗೋಲ್ಡ್ ತಂದಿಲ್ಲ ಅದೆಲ್ಲ ನಾವೇನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಈಗಾಗಲೇ ನಮಗೇನು ಯಾವುದೇ ಮಾಹಿತಿ ಇಲ್ಲ. ರಾಜ್ಯ ಸರ್ಕಾರಕ್ಕೆ DRIನವರಾಗಲಿ ಅಥವಾ ಈಗ CBI ಕೊಟ್ಟಿದ್ದೇವೆ ಅಂತೇಳಿ ಪತ್ರಿಕೆಯಲ್ಲಿ ಬಂದು ನಮಗೇನು ಕಮ್ಯುನಿಕೇಷನ್ಸ್ ಇಲ್ಲ. ಸಾಮಾನ್ಯವಾಗಿ ಸರ್ಕಾರಕ್ಕೆ CBI ಕೊಡ್ತಕ್ಕಂಥದ್ದಕ್ಕೆ ಪರ್ಮಿಷನ್ಗೆ ಬರ್ಕೊಳ್ತಾರೆ. ಅದೊಂದು ಪ್ರೊಸೀಜರಲ್ಲಿದ್ದು ಅದು ಕೂಡ ಮಾಡಿಲ್ಲ. ಅದರಿಂದ ನಮಗೆ ಏನಾಗಿದೆ ಅಲ್ಲಿ ಅನ್ನೋದು ನಿಮಗೆ ಹಾಗೆ ಪತ್ರಿಕೆಯಲ್ಲಿ ಗೊತ್ತಿದೆ, ಅಷ್ಟೇ ವಿಚಾರ ಗೊತ್ತಿದೆ. ಹಾಗಂತ ಹೇಳಿ ಪೊಲೀಸ್ ಇಲಾಖೆಯವರು, ಪೊಲೀಸ್ ಅವರ ತಂದೆಯವರು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ DGP ಇದ್ದಾರೆ, ಅವರು ಫೆಸಿಲಿಟೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ವೆಹಿಕಲ್ಸ್ ಹೋಗಿತ್ತು, ಅಲ್ಲಿ ಪೊಲೀಸ್ನವರು ಸಹಾಯ ಮಾಡಿದರು ಅಂಥದ್ದೆಲ್ಲ ಇದೆಲ್ಲ ತನಿಖೆ ಆಗಬೇಕು. CBIನವರು ತನಿಖೆ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ, ಅದು ತನಿಖೆ ಆಗಬೇಕು. ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯ ಕುರಿತಂತೆ ಯಾರು ಇದರ ಹಿಂದೆ ಇದ್ದಾರೆ, ಇದರ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರು, ಇದರ ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು, ಇಷ್ಟು ರಾಜಾರೋಷವಾಗಿ ನಡೀಲಿಕ್ಕೆ ಏನು ಕಾರಣ ಆಗಿದೆ, ಯಾರು ಇದರ ಹಿಂದೆ ಇರುವಂತಹ ಸಚಿವರು, ಇದೆಲ್ಲದೂ ಕೂಡ ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ನಾನು 2 ವಿಷಯಗಳನ್ನ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಇಂಥ ಮಾಫಿಯಾವನ್ನ, ಇಂಥ ಸ್ಮಗ್ಲಿಂಗ್ ಗಳನ್ನ ಮಟ್ಟ ಹಾಕಬೇಕಾಗಿರುವಂತದ್ದು ಮೊದಲ ಕರ್ತವ್ಯ. ಎರಡನೇದು, ಇದರ ಹಿಂದೆ ಯಾರು ಪ್ರಭಾವಿಗಳಿದೆ ಅನ್ನುವಂಥದ್ದನ್ನು ಕೂಡ ಸರ್ಕಾರ ತಕ್ಷಣ ಬಹಿರಂಗ ಮಾಡಬೇಕು. ಇನ್ನು ಸಚಿವರುಗಳು, 2 ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ತಾವು ಪ್ರಸ್ತಾಪ ಮಾಡಿದ್ರಿ, ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ. ಅದು ಕೂಡ CBIನವರೇ ಕಂಡುಹಿಡಿಬೇಕು, ಇನ್ವೆಸ್ಟಿಗೇಷನ್ ಅಲ್ಲಿ ಬರಲಿ. ಯಾವ ಸಚಿವರು ಈ ಚಿನ್ನದ ಏನು ಈ ಸ್ಮಗ್ಲಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದು CBIನವರು ಕಂಡುಹಿಡಿದ್ರೆ ಮುಂದೆ ಏನಾಗಬೇಕು ಅನ್ನೋದು ತಮ್ಗೆ ಗೊತ್ತಿದೆ. ಆದ್ರಿಂದ ನಾವು ಇದಕ್ಕೆ ಸ್ಪಷ್ಟವಾಗಿ ಇಷ್ಟೇ ಹೇಳ್ಬೋದು ವಿನಃ ಬೇರೆ ಏನು ಹೇಳೋದಕ್ಕಾಗೋದಿಲ್ಲ. CBI ಕೊಟ್ಟಿರೋದು ನೀವು CBI ಕೊಡಿ. ಈಗ ಯಾರೋ ಒಬ್ಬರು ಹಿರಿಯ ಅಧಿಕಾರಿಗಳಿಗೆ ಪೊಲೀಸರು ಬರೋದು, ರಕ್ಷಣೆ ಬರೋದು ಸರಿ. ಹಿರಿಯ ಅಧಿಕಾರಿಗಳ ಮಗಳಿಗೆ ಪೊಲೀಸರು ಹೆಂಗ್ ಪ್ರೋಟೋಕಾಲ್ ಹಾಕ್ತಾರೆ ಇದು ಸರ್ಕಾರಕ್ಕೆ ಗೊತ್ತಿಲ್ಲ. ಪೊಲೀಸ್ ಜೀಪನ್ ಹೆಂಗ್ ಬಳಸ್ತಾರೆ, ಇದರಿಂದ ಅನುಮಾನಗಳು. ಇದು ನಿಮಗೆ ನೀವು ಪತ್ರಿಕೆ ಹೇಳಿಕೆಗಳು ನೋಡಿದ್ರೆ ನಮಗೇನು ಗೊತ್ತಿಲ್ಲ ಇದು ಅಂತ ಹೇಳಿದ್ರೆ ಹಾಗಾದ್ರೆ ಸರ್ಕಾರ CBI ಕೊಡಿ. ಅಲ್ಲಲ್ಲ, ನಮ್ಮ ಹಂತದಲ್ಲಿ ಏನ್ ತನಿಖೆ ಮಾಡಬೇಕು, ನಮ್ಮ ವಿದಿನ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಏನು ಇದೆಲ್ಲ ಆಗಿದೆ ಅನ್ನೋದನ್ನ ತನಿಖೆ ಮಾಡಬೇಕು, ಅದು ಖಂಡಿತ ಮಾಡ್ತೇವೆ. ಈ ಪ್ರಕರಣ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಕೇವಲ ಒಂದು ಕಡೆ ಮಾತ್ರ ಅಲ್ಲ, 3 ಕಡೆಯಲ್ಲಿ ಒಂದೇ ವಾರದಲ್ಲಿ ಇಂತಹ ಒಂದು ಪ್ರಕರಣ ದಾಖಲಾಗಿರೋದು. ಮುಂಬೈ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಬೆಂಗಳೂರಲ್ಲಿ. ಸೊ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಆರೋಪ ಪ್ರತ್ಯಾರೋಪ ಮಾಡದೆ ಪ್ರಾಮಾಣಿಕವಾದ ತನಿಖೆಯ ಅಗತ್ಯ ಇದೆ ಅಂತ ಹೇಳ್ತಾ ಚದುರಂಗದ 2ನೇ ಸ್ಟೋರಿಯತ್ತ ಗಮನ ಹರಿಸೋಣ. 2ನೇ ಸ್ಟೋರಿಯಲ್ಲಿ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತದ್ದು ಅಮಿತ್ ಶಾ ಅವರ ಭೇಟಿಗೆ ಕೊನೆಗೂ ರೆಬಲ್ಸ್ಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅವರನ್ನ ಮೀಟ್ ಮಾಡೋದಕ್ಕೆ ಸಮಯ ಫಿಕ್ಸ್ ಆಗಿದೆ. ನಾಳೆ ದಿಲ್ಲಿಲಿ ಬಿಗ್ ಮೀಟಿಂಗ್, ಬಿಗ್ ಸಸ್ಪೆನ್ಸ್. ವಿಜೇಂದ್ರ ವಿರುದ್ಧ ರೆಬಲ್ಸ್ ಚಾರ್ಜ್ ಶೀಟ್. ಇದು ಚದುರಂಗದ 2ನೇ ಸ್ಟೋರಿ, ವಿಜೇಂದ್ರ ವಿರುದ್ಧ ಚಾರ್ಜ್ ಶೀಟ್. ಇಷ್ಟು ದಿನಗಳ ಕಾಲ ಬಿಜೆಪಿ ರೆಬಲ್ಸ್ ಹೋರಾಟ ಮಾಡ್ತಾನೆ ಬಂದಿದ್ದಾರೆ, ಈಗಲೂ ಕೂಡ ಹೋರಾಟವನ್ನ ಮಾಡ್ತಾನೆ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿ ರೆಬಲ್ಸ್ ಹೋರಾಟಕ್ಕೆ ಫಲ ಸಿಗುತ್ತಾ, ಅಂತಹ ದಿನಗಳು ಬಂದಿದೆಯಾ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಕೊನೆಗೂ ಅಮಿತ್ ಶಾ ಅವರ ಭೇಟಿಗೆ
ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಾಳೆ ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಅರವಿಂದ ಲಿಂಬಾವಳಿ ಅವರು. ಅರವಿಂದ ಲಿಂಬಾವಳಿ ಅವರು ಮೊನ್ನೆ ಅಂದ್ರೆ ಅಲ್ಲಿ ಕಾರ್ಯಕ್ರಮದ ಸಂದರ್ಭದಲ್ಲೇ ಒಂದು ಪತ್ರವನ್ನ ಅಮಿತ್ ಶಾ ಅವರಿಗೆ ಕೊಡ್ತಾರೆ. ಆಸ್ಪತ್ರೆಯ ಉದ್ಘಾಟನೆ ಆಗುವಂತಹ ಸಂದರ್ಭದಲ್ಲೇ ಚೀಟಿಯನ್ನ ಕೊಡ್ತಾರೆ, ಪತ್ರವನ್ನ ಬರೀತಾರೆ. ದೊಡ್ಡ ಮಟ್ಟದಲ್ಲಿ ಇದೊಂದಷ್ಟು ಬೆಳವಣಿಗೆಗಳು ಕೂಡ ಕಾರಣ ಆಗಿತ್ತು. ಯಾರನ್ನು ಮೀಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿ ವಿಜೇಂದ್ರ ಬಣದವರು ಹೇಳಿದ್ರು ಕೂಡ ಇದೀಗ ಲಿಂಬಾವಳಿ ಅವರಿಗೆ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯ ಸಿಕ್ಕಿದೆ. ನಾಳೆ ಅಮಿತ್ ಶಾ ಅವರನ್ನ ಭೇಟಿ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಭೇಟಿ ಆಗುವ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ಇಲ್ಲಿ ಆಗ್ತಾ ಇದೆ, ಯಾವ ರೀತಿಯಾಗಿ ದೂರನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ರೆಬಲ್ಸ್ ಟೀಮ್. ಹಾಗಾದ್ರೆ ರೆಬಲ್ಸ್ ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅನ್ನೋದರ ಜೊತೆಗೆ ಅಮಿತ್ ಶಾ ಅವರ ಮೀಟಿಂಗ್ ಅಲ್ಲಿ ಏನೆಲ್ಲ ಆಗಬಹುದು, ಯಾವ ರೀತಿಯಾಗಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈಗಾಗಲೇ ಅಮಿತ್ ಶಾ ಅವರ ಭೇಟಿಗೆ ಅರವಿಂದ ಲಿಂಬಾವಳಿ ಅವರಿಗೆ ನಾಳೆ ಸಮಯ ಸಿಕ್ಕಿದೆ. ಹೈಕಮಾಂಡ್ ಭೇಟಿಗಾಗಿ ಪದೇ ಪದೇ ಕಾಯ್ತಾ ಇದ್ರು, ಸಿಕ್ಕಿರ್ಲಿಲ್ಲ. ಆದ್ರೆ ಇದೀಗ ಅವಕಾಶ ಸಿಕ್ಕಿದೆ. ಅಮಿತ್ ಶಾ ನಡ್ಡಾ ಭೇಟಿಯಾಗದೆ 2 ಬಾರಿ ರೆಬಲ್ಸ್ ಟೀಮ್ ಬರಿಗೈಯಲ್ಲೇ ವಾಪಸ್ ಆಗಿತ್ತು. ಆಲ್ಮೋಸ್ಟ್ 1 ತಿಂಗಳಿಂದ ಈ ಒಂದು ಕೆಲಸವನ್ನ ಮಾಡಲಾಗ್ತಾ ಇತ್ತು. ಆದ್ರೆ ಇದೀಗ ಆ ಒಂದು ಅವಕಾಶ ಸಿಕ್ಕಿದೆ. ಅಮಿತ್ ಶಾ ನಡ್ಡಾ ಭೇಟಿಯಾಗದೆ 2 ಬಾರಿ ಬರಿಗೈಯಲ್ಲೇ ವಾಪಸ್ ಅಂತಹ ರೆಬಲ್ಸ್ ಹೇಗಾದ್ರೂ ಮಾಡಿ ಕೇಂದ್ರ ನಾಯಕರನ್ನ ನಾವು ಮೀಟ್ ಮಾಡಬೇಕು ಅಂತ ತಯಾರಿಯನ್ನ ಕೂಡ ಮಾಡ್ಕೊಂಡಿತ್ತು. ವಿಜೇಂದ್ರ ಭೇಟಿಗೆ ಸಮಯ ಕೊಟ್ಟರು ಕೂಡ ರೆಬಲ್ಸ್ ಕೈಗೆ ಹೈಕಮಾಂಡ್ ನಾಯಕರು ಸಿಗ್ತಾ ಇರಲಿಲ್ಲ. ದೆಹಲಿ ಬೆಂಗಳೂರು ಸಭೆಗಳಿಗಷ್ಟೇ ರೆಬಲ್ಸ್ ತಂತ್ರ ಅಲ್ಲಿ ಸೀಮಿತ ಆಗಿತ್ತನ್ನು ಹೊರತುಪಡಿಸಿದ್ರೆ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡೋದಕ್ಕೆ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಆದ್ರೆ ಇದೀಗ ಅರವಿಂದ ಲಿಂಬಾವಳಿ ಅವರು ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಈ ಮೂಲಕ ಒಂದು ದೊಡ್ಡ ಮಟ್ಟದ ಸಂದೇಶವನ್ನ ಕೂಡ ರವಾನೆ ಮಾಡಿದ ಹಾಗ ಆಗಿದೆ. ಯಾರನ್ನು ಕೇರ್ ಮಾಡೋದಿಲ್ಲ, ಯಾವುದೇ ಬಣಗಳಿರಲಿ ಎಲ್ರಿಗೂ ಕೂಡ ಅವಕಾಶ ಇದೆ, ಅವರ ದೂರು ದುಮ್ಮಾನಗಳನ್ನ ಕೇಳೋದಕ್ಕೆ ಅವಕಾಶ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಅಮಿತ್ ಶಾ ಸಂದೇಶದ ಬೆನ್ನಲ್ಲೇ ಇದೀಗ ಅಲರ್ಟ್ ಕೂಡ ಆಗಿದ್ದಾರೆ. ನಾಳೆ ದೆಹಲಿಗೆ ಲಿಂಬಾವಳಿ ಹೋಗ್ತಾರೆ. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಎಲ್ಲ ತಯಾರಿ ಕೂಡ ನಡೆದಿದೆ. ಅಮಿತ್ ಶಾ ಅವರ ಜೊತೆ ಚರ್ಚೆ ಮಾಡಬೇಕಾದಂತಹ ವಿಚಾರಗಳ ಬಗ್ಗೆ ರೆಬಲ್ಸ್ ಟೀಮ್ ಈಗಾಗಲೇ ಚರ್ಚೆಯನ್ನ ಕೂಡ ಮಾಡಿದೆ. ಏನೇನು ದೂರು ಕೊಡಬೇಕು, ಪಕ್ಷ ಸಂಘಟನೆಯ ವಿಚಾರದಿಂದ ಹಿಡಿದು ಇಲ್ಲಿವರೆಗೂ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಈಗಾಗಲೇ ಮಾತುಕತೆ ನಡೆಸಿದೆ ರೆಬಲ್ಸ್ ಟೀಮ್. ಎಲ್ಲರೂ ಕೂಡ ಯಾರೇ ಅರವಿಂದ ಲಿಂಬಾವಳಿ ಅವರು ಕೂಡ ಯತ್ನಾಳ್ ಟೀಮಲ್ಲೇ ಇರೋದ್ರಿಂದ, ಆ ಟೀಮಲ್ಲಿ ಅನೇಕರು ಇರೋದ್ರಿಂದ ಎಲ್ಲರೂ ಕೂಡ ನಾಳೆ ಅಮಿತ್ ಶಾ ಅವರ ಭೇಟಿಗೆ ಅವಕಾಶ ಸಿಕ್ಕಿರೋದೇ ದೊಡ್ಡ ಮಟ್ಟದ ವಿಚಾರ. ಇಂತಹ ಸಂದರ್ಭದಲ್ಲಿ ಅದರ ಚೆನ್ನಾಗಿ ಉಪಯೋಗ ಪಡಿಸಿಕೊಳ್ಬೇಕು, ನಮ್ಮ ದೂರು ದುಮ್ಮಾನಗಳನ್ನ ಕೊಡಬೇಕು, ಇಲ್ಲಿರುವಂತಹ ಅಸಮಾಧಾನವನ್ನ ನಾವು ಕೇಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲಾ ರೀತಿಯ ತಯಾರಿಯನ್ನ ರೆಬಲ್ಸ್ ಟೀಮ್ ಮಾಡಿಕೊಂಡಿದೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಜೇಂದ್ರ ಯಾವ ರೀತಿಯಾಗಿ ಟಾರ್ಗೆಟ್ ಆಗ್ತಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ ವಿಜೇಂದ್ರ ವಿರುದ್ಧವೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ರೆಬಲ್ಸ್ ಟೀಮ್ ಮಾಡ್ಕೊಂಡಿರೋದು. ಪಕ್ಷ ಸಂಘಟನೆಯಲ್ಲಿ ವಿಜೇಂದ್ರ ಅವರು ವಿಫಲ ಆಗಿದ್ದಾರೆ. ಯಾರನ್ನು ಕೂಡ ಇಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಡುವುದಿಲ್ಲ, ಕಡೆಗಣನೆ ಮಾಡ್ತಾರೆ. ಹಿರಿಯರನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ತಾ ಇಲ್ಲ, ಹಿರಿಯರ ಮಾತುಗಳಿಗೂ ಕೂಡ ಮನ್ನಣೆ ಇಲ್ಲ, ಯಾರ ಸಲಹೆಗಳನ್ನು ಕೂಡ ಪಡ್ಕೊಳ್ತಾ ಇಲ್ಲ. ಅವರ ಮೂಗಿನ ನೇರಕ್ಕೆ ತಕ್ಕಂತೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ, ಯಾರ ಸಲಹೆಗಳನ್ನು ಕೂಡ ಕೇಳ್ತಾ ಇಲ್ಲ. ಸರ್ಕಾರದ ವಿರುದ್ಧ ಸಮರ್ಥವಾದ ಹೋರಾಟವನ್ನ ಮಾಡ್ತಾ ಇಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ದೂರ. ಇವರು ಇದರ ಪ್ರತಿ ಬಾರಿ ಕೂಡ ಹೇಳ್ತಾ ಇರ್ತಾರೆ, ಹೊಂದಾಣಿಕೆ ಆಗ್ತಾ ಇದೆ ಸರ್ಕಾರದ ಜೊತೆಗೆ ಅಂತ ಹೇಳಿ. ಕಾಂಗ್ರೆಸ್ ನಾಯಕರ ಜೊತೆಗೆ ವಿಜೇಂದ್ರ ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ದಾರೆ. ತಾರ್ಕಿಕ ಅಂತ್ಯಗಳು ಸಿಗ್ತಾ ಇಲ್ಲ ಹೋರಾಟಕ್ಕೆ ಸಂಬಂಧಪಟ್ಟಾಗೆ. ಸಾಕಷ್ಟು ಹೋರಾಟ ಮಾಡೋದಕ್ಕೆ ಅವಕಾಶ ಇದ್ರೂ ಕೂಡ ಅಲ್ಲಿ ಕೇವಲ ನಾಮಕಾವಸ್ಥೆಯ ಹೋರಾಟ ಆಗ್ತಾ ಇದೆ. ಕಾಟಾಚಾರಕ್ಕೆ ಇಲ್ಲಿವರೆಗೂ ಕೂಡ ಮೂಡ ಆಗಿರ್ಬೋದು, ವಕ್ಫ್ ಹೋರಾಟವನ್ನ ಮಾಡಿದ್ದಾರೆ, ಅಲ್ಲೂ ಕೂಡ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ. ಚುನಾವಣೆಗಳಲ್ಲಿ ಪಕ್ಷಕ್ಕೆ ಸಾಲು ಸಾಲು ಸೋಲಾಗೋದಕ್ಕೆ ಕಾರಣವೇ ವಿಜೇಂದ್ರ ಅವರ ನಡತೆ ಅನ್ನೋದನ್ನ ಕೂಡ ಅಮಿತ್ ಶಾ ಅವರಿಗೆ ಮುಟ್ಟಿಸುವಂತಹ ಕೆಲಸವನ್ನ ಈ ಟೀಮ್ ಮಾಡಲಿಕ್ಕಿದೆ. ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರ ಆಯ್ಕೆ ಕೂಡ ಸರಿಯಾಗಿಲ್ಲ, ಅದನ್ನು ಕೂಡ ನಿಮ್ಮ ಗಮನಕ್ಕೆ ತಂದ್ವಿ. ಅವರು ಯಾರಿಗೆ ಬೇಕೋ ಅವರನ್ನೇ ಅಲ್ಲಿ ಆಯ್ಕೆ ಮಾಡಿಕೊಂಡ್ರು. ಸರ್ವಾಧಿಕಾರಿ ಧೋರಣೆಯನ್ನ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ವರ್ತನೆ ಮಾಡ್ತಾ ಇರೋದು ಹಿರಿಯರಿಗೂ ಕೂಡ ಅಸಮಾಧಾನಕ್ಕೆ ಕಾರಣ ಆಗಿದೆ. ಕಾರ್ಯಕರ್ತರು ಇಲ್ಲಿ ಹುಮ್ಮಸ್ಸನ್ನ ಕಳ್ಕೊಂಡಿದ್ದಾರೆ. ಪಕ್ಷ ಸಂಘಟನೆ ಸರಿಯಾಗಿ ಆಗ್ತಾ ಇಲ್ಲ. ಸಮರ್ಥರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನೀಡಲೇಬೇಕು ಅನ್ನೋದು ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳು. ಹಾಗಾಗಿ ಏನು ಆಗತ್ತೆ, ಯಾವ ರೀತಿಯಾಗಿ ರೆಬಲ್ಸ್ ಈಗಾಗಲೇ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಬೇಕು ಅನ್ನೋದೇ ದೊಡ್ಡ ಮಟ್ಟದ ಅಜೆಂಡಾ ಇರೋದ್ರಿಂದ ಆ ಗುರಿಯನ್ನ ಸಾಧಿಸುವಲ್ಲಿ ಸಕ್ಸಸ್ ಆಗ್ತಾರಾ? ನಾಳೆ ಅರವಿಂದ ಲಿಂಬಾವಳಿ ಅವರು ಯಾವ ರೀತಿಯಾಗಿ ಅಮಿತ್ ಶಾ ಅವರಿಗೆ ದೂರನ್ನ ಕೊಡ್ತಾರೆ, ಮುಂದೆ ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದೇ ಹೊತ್ತಿನ ಚದುರಂಗ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.